ಆದರೆ ಇಡೀ ಜಗತ್ತು ದಿಗ್ಗಜಗಾಗಿ ನೋಡ್ತಕ್ಕಂತಹ ಒಂದು ಮಹತ್ವದ ನಿರ್ಧಾರ ಅಹಿಂಸಾತ್ಮಕವಾದಂತಹ ಹೋರಾಟದಿಂದ ಸ್ವಾತಂತ್ರ್ಯ ಪಡೆಯೋಣ ಅಂತಕ್ಕಂಥ ಒಂದು ಮಹತ್ವದ ನಿರ್ಧಾರ ಹೋರಾಟಕ್ಕೆ ಸಿಕ್ಕತಕ್ಕಂಥ ಫಲ. ಒಂದು ಪೆನ್ನಿನಿಂದ ಇಡೀ ಜಗತ್ತನ್ನು ಬದಲಿಸಬಹುದು. ಹಿಂಸೆಯಿಂದ ಏನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬಹುದು ಅಂತಕ್ಕಂಥ ಬಹುದೊಡ್ಡ ಕೊಡುಗೆಯನ್ನು ನಮ್ಮ ದೇಶಕ್ಕೆ ನೀಡಿರ್ತಕ್ಕಂಥ ಒಂದು ಮಹಾತ್ಮಾಜಿಯವರ ನೇತೃತ್ವದಲ್ಲಿ 1919ರಿಂದ ಪ್ರಾರಂಭವಾಗಿರ್ತಕ್ಕಂಥ ಹೋರಾಟವಾಗಿ 47ರವರೆಗೆ ಈ ಹೋರಾಟ ಹಿಂಸಾತ್ಮಕವಾಗಿ ನಡೆದು ಎಲ್ಲಿಯೂ ಹಿಂಸೆಗೆ ಪ್ರಚೋದನೆ ಕೊಡದೆ ಏನಾದರೂ ಹಿಂಸೆಗಳು ನಡೆದರೆ ಅಲ್ಲಿ ಹೋಗಿ ಅದನ್ನು ಶಮನ ಮಾಡಿ ಬರ್ತಕ್ಕಂಥ ಒಂದು ಮಹಾನ್ ಸಾಧನೆಯನ್ನು ಮಹಾತ್ಮ ಗಾಂಧಿಯವರು ಮಾಡಿರ್ತಕ್ಕಂಥ ವಿಚಾರಗಳು ದೇಶಿರುತ್ತಾರೆ. ಆದರೆ ವಿಪರ್ಯಾಸ ಎಂಥದಿರ್ತದೆ ನೋಡಿ ಅಂದರೆ, ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ನಮಗೆ ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಮಹಾತ್ಮಾಜಿಯವರೇನು ಖಾಲಿ ಇದ್ದು ಸಂಬಂಧ ಏನು ಕೆಲಸವಿಲ್ಲದೆ ಸ್ವಾತಂತ್ರ್ಯ ಹೋರಾಟ ಉತ್ಕೃಷ್ಟ ಬ್ಯಾರಿಸ್ಟರ್ ವಕಾಲತ್ತನ್ನು ಪಾಸಾಗಿದ್ದಾರೆ. ದೊಡ್ಡ ವಕೀಲ ಪರದೇಶದಲ್ಲಿ ಹೋರಾಟವನ್ನು ಮಾಡಿ ಸ್ವದೇಶಕ್ಕೆ ಬಂದು ಸೂಟು ಬೂಟು ಹ್ಯಾಟ್ಗಳನ್ನು ಕಳೆದು 4 ಮೀಟರ್ ಬಟ್ಟೆಯಲ್ಲಿ ತಮ್ಮ ಮೈ ಮುಚ್ಚಿಕೊಂಡು ದೇಶಾದ್ಯಂತ ಸಂಚಾರ ಮಾಡಿ ಅನೇಕ ಸತ್ಯಾಗ್ರಹಗಳನ್ನು ಮಾಡಿ ಮೈ ಬರೆಯುವ ಚಳಿಯ ತುಂಡು ಪೇಜಿನ ಪರಿಷತ್ನಲ್ಲಿಯೂ ಕೂಡ ಲಂಡನ್ನಲ್ಲಿ ಅದೇ ವಕೀಲರಿಗೆ ಅನಿಸಿಕೊಂಡು ಭಾಗವಹಿಸಿ ಅವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆದರೆ ನಾವು ಕೊಟ್ಟಿದ್ದು ಅವರನ್ನು ರಕ್ತಸಿಕ್ತವಾಗಿ ಬಿದ್ದಿರ್ತಕ್ಕಂಥ ಸ್ಥಿತಿ ನೋಡ್ತಕ್ಕಂಥ ವಿಪರ್ಯಾಸ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿಯವರನ್ನು ಕೊಂದಂಥ ಕರವನ್ನು ಕೆಲವು ಜನ ದೇವಾಲಯಕ್ಕೆ ಕಳಿಸ್ತಾರೆ. ಇದಕ್ಕಿಂತ ವಿದ್ರಾಮಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಮತ್ತೊಂದಿಲ್ಲ. ಅರೆ, ಈ ದೇಶಕ್ಕೆ ಎಲ್ಲ ತ್ಯಾಗ ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಂಥವರನ್ನ ಗುಂಡು ಹಾಕಿದವರು ಗುರಿ ಕಟ್ಟುತ್ತೇವೆ ಅಂದರೆ ಇದಕ್ಕಿಂತ ಅವಹೇಳನಕರವಾಗಿರ್ತಕ್ಕಂಥ ಸನ್ನಿವೇಶಗಳು ಈ ದೇಶದಲ್ಲಿ ಸಾಧ್ಯ. 50 ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧಿಯವರ ಪುತ್ರರಿಗೆ ಅದೇ ಏಕೆ ನಮ್ಮನ್ನು ಆಳಿರ್ತಕ್ಕಂಥ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿಯೂ ಕೂಡ ಮಹಾತ್ಮ ಗಾಂಧಿಯವರ ಪುತ್ರರು ಇರುವಾಗ ಅವರಿಗೆ ನಾವು ಗುಂಡು ಹೊಡೆದು ಸಾಗಿಸ್ತೇವೆ. ಅಂಥವರ ಗುಂಡು ಹೊಡಿಸುತ್ತಾ ಇದ್ದವರನ್ನು ವೈಭವೀಕರಿಸ್ತೇವೆ ಅಂದಮೇಲೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥ ಅಂತಹ ಶಕ್ತಿಗಳನ್ನು ಸಂವಿಧಾನವನ್ನು ಬದಲಿಸಬೇಕು ಅಂತಕ್ಕಂಥ ಅಂತಹ ಶಕ್ತಿಗಳನ್ನು ದೂರುವುದು ನಮ್ಮ ನಿಮ್ಮ ಒಗ್ಗಟ್ಟಿನ ಕರ್ತವ್ಯ. ನಾವು ಎಷ್ಟು ದಿವಸ ಜಾತಿ ಒಗ್ಗಟ್ಟಿನಿಂದ ಇದ್ದೇವೆ, ಅದು ಸಾಧ್ಯವಾಗ್ತದೆ ಅಂತಕ್ಕಂಥ ತೀರ್ಮಾನ ಮಾಡೋಣ ಅಂತ ಮಹಾತ್ಮರನ್ನು ನೆನೆಯೋಣ. ಅವರು ಕೊಟ್ಟು ಹೋಗಿರ್ತಕ್ಕಂಥ ಎಲ್ಲ ಆದರ್ಶಗಳನ್ನು ಇವತ್ತಿನ ಸಂದರ್ಭದಲ್ಲಿ ನಾವು ಮುನ್ನಡೆಸ್ಕೊಂಡು ಹೋಗೋದು ಅಸಾಧ್ಯ ಅಂತಕ್ಕಂಥ ನಾನು ಕೊಡ್ತೇನೆ. ಆದರೆ ದೇಶ ಪ್ರೇಮ ಇರ್ತಕ್ಕಂಥವ್ರು ಎಲ್ಲರ ಅಭ್ಯುದಯ, ಅಂಬೇಡ್ಕರ್ ಅವರು ಕೊಟ್ಟು ಹೋಗಿರ್ತಕ್ಕಂಥ ಸಂವಿಧಾನದ 442 ಆ ಎಲ್ಲ ಅಂಶಗಳನ್ನು ಎಲ್ಲಿಯೂ ಬಿಡದೆ ಎಲ್ಲರೂ ಬದುಕಬೇಕು, ಎಲ್ಲರೂ ಆಳಬೇಕು, ಎಲ್ಲರೂ ಸ್ವತಂತ್ರದಿಂದ ಇರಬೇಕು ಅಂತಕ್ಕಂಥ ಸಂದೇಶ ನಾವೆಲ್ಲರೂ ಆಚರಿಸೋದಾಗಿ ಧನ್ಯವಾದಗಳು. ಈಗ ಸನ್ಮಾನ್ಯ ಉಗ್ರಪ್ಪನವರು ಮಾಜಿ ಸಂಸದರು ಎಲ್ಲ ಮಾತಾಡಬೇಕು. 11 ಗಂಟೆಗೆ ಕರೆಕ್ಟಾಗಿ ಒಂದು ಮೌನಾಚರಣೆ ಮಾಡೋಣ. ಅಲ್ಲಿ ತನಕ ಮಾತಾಡ್ತಾರೆ. ಇನ್ನು 5 ನಿಮಿಷ ಇದೆ, ಮತ್ತೆ ಕಂಟಿನ್ಯೂ ಮಾಡಿ, ಪ್ರಾರಂಭ ಮಾಡಿ. ಉಗ್ರಪ್ಪನವರು ಯಾರು ಕ್ಲಾಸ್ ಹೊಡೆಯೋ ಅವಶ್ಯಕತೆ ಇಲ್ಲ. ಇದು ಸರ್ವೋದಯ ದಿನ, ಹುತಾತ್ಮರ ದಿನ, ಅದರಿಂದ ಅದು ಬೇಡ ಮಾಡಿ. ಉಗ್ರಪ್ಪನವರೇ ಮಾತಾಡಿ, ಇದು ಹೇಳಿದ್ವಲ್ಲ.
ಆನ್ ಮಾಡಪ್ಪ, ಅದು ಆಫ್ ಮಾಡಪ್ಪ. ಅವ್ರಿಗೆ ಎಲ್ರಿಗೂ ನಮಸ್ಕಾರ. ಮಾನ್ಯ ಕಾರ್ಯಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಇವತ್ತು ಹುತಾತ್ಮರ ದಿನ. ಗಾಂಧೀಜಿಯವರು ಹಾಗೂ ಸ್ವಾತಂತ್ರ್ಯ ಸೇನಾನಿಗಳು ನೆನಪಿಗೋಸ್ಕರ ಈ ಹುತಾತ್ಮರ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಬಹುಶಃ ಈ ದೇಶಕ್ಕೆ ಸ್ವಾತಂತ್ರ್ಯ ಚಳವಳಿಯ ಸೇನಾನಿಗಳನ್ನು ನಾವು ಬಹುಶಃ ಸದಾ ನೆನೆಯಬೇಕಾಗುತ್ತೆ. ಯಾಕಂದ್ರೆ ಅವರು ಇದ್ದಿದ್ದರು. ಸೂರ್ಯ ಮುಳುಗದ ಸಾಮ್ರಾಜ್ಯದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭ್ಯ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಎರಡು ರೀತಿಯ ಹೋರಾಟಗಳು ನಮ್ಮ ದೇಶದಲ್ಲಿ ನಡೀತಾವೆ. ಒಂದು ಕಡೆ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯಾಗ್ರಹ ಮತ್ತು ಅಹಿಂಸಾತ್ಮಕ ಮಾರ್ಗದಲ್ಲಿ, ಇನ್ನೊಂದು ಕಡೆ ಕ್ರಾಂತಿಕಾರಿಗಳು ಹೋರಾಟದ ಮೂಲಕ ಹೋರಾಟಗಳನ್ನ, ಭಗತ್ ಸಿಂಗ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮದನ್ಲಾಲ್ ಧಿಂಗ್ರಾ ಇರ್ಬೋದು, ಅವರೊಂದು ಕಡೆ ಹೋರಾಟ ಮಾಡತಕ್ಕಂಥದನ್ನ ಇತಿಹಾಸದ ಕಾಲಘಟ್ಟದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅಂತಿಮವಾಗಿ ನಮಗೆ ಸ್ವಾತಂತ್ರ್ಯ ಅತಿ ಹೆಚ್ಚು ಪ್ರಭಾವ ಬೀರಿದಂಥದ್ದು ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದಂಥ ಚಳುವಳಿಯ ಹಿನ್ನೆಲೆ. ಇವತ್ತು ಯಾವ ಸ್ಥಿತಿಗೆ ತಲುಪಿದ್ದೇವೆ ಅದರ ಪರಿಣಾಮ 15th ಆಗಸ್ಟ್ 1947 ಸ್ವಾತಂತ್ರ್ಯ ಬಂದಂತದನ್ನ ಇತ್ತೀಚೆಗೆ ಒಬ್ಬ ಮಹಾನುಭಾವ 15 ಆಗಸ್ಟ್ 1947 ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ ಅಂತ ಹೇಳಿ RSS ಸರಸಂಘಚಾಲಕರಾಗಿರುವಂತವರು ಇತ್ತೀಚೆಗೆ ಮಾತನಾಡಿದ್ದಾರೆ. ನಾನು ಇದನ್ನ ಪ್ರಸ್ತಾಪ ಮಾಡಿ ಮೈಸೂರಿನಲ್ಲಿ ಹೇಳಿದೆ, ಮೈಸೂರಿನ ಘಟಕದವರೆಗೂ ಸಹ ಒಂದು ಇದರ ಮೇಲೆ ಕೇಸನ್ನು ಹಾಕಬೇಕು ಅಂತ ಹೇಳಿ. ನೋಡಿ, ಸಂವಿಧಾನದ ಆರ್ಟಿಕಲ್ 51A ಫಂಡಮೆಂಟಲ್ ರೈಟ್ಸ್ ಆಫ್ ಎ ಸಿಟಿಸನ್, ಸಂವಿಧಾನದ ಆರ್ಟಿಕಲ್ 51A ಸಬ್ ಕ್ಲಾಸ್ 1 ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಸಂವಿಧಾನವನ್ನ ಗೌರವಿಸಬೇಕು. ಮೌನಾಚರಣೆ ಮಾಡೋಣ, ಅನೌನ್ಸ್ ಮಾಡಿ. 1 ನಿಮಿಷ, 11 ಗಂಟೆಗೆ ಅದು ಇದು 11 ಗಂಟೆಗೆ ಮಾಡಬೇಕು ಅಂತ ಬೆಲ್ ಹೊಡಿತಾರೆ. ಸೈರನ್ ಆಗಬೇಕು. ಮಾಡಿ ಹೇಳಿ ಸರ್. ಸರ್ ಹೇಳಿ. ಓಕೆ, ಇವತ್ತಿನ ಈ ಒಂದು ಹುತಾತ್ಮರ ದಿನ ಏನಿದೆ, ಇದು ಮಹಾತ್ಮ ಗಾಂಧಿಯವ್ರದ್ದು ಒಬ್ಬರದೇ ಅಲ್ಲ, ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಮಡಿದಂತಹ ಎಲ್ಲರ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ಅವ್ರಿಗೆಲ್ಲರಿಗೂ ಕೂಡ ನಾವು ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ 1 ನಿಮಿಷ ನಾವೆಲ್ಲ ಮೌನಾಚರಣೆನ ನಿಂತ್ಕೊಂಡು ದಯವಿಟ್ಟು ಮಾಡಬೇಕು ಅಂತ ಕೇಳ್ಬೋದು.
ಧನ್ಯವಾದಗಳು ಎಲ್ಲರಿಗೂ. ಮಾತಾಡಿ. ಉಗ್ರಪ್ಪನವರು ಮುಂದುವರಿಸಬೇಕು ಅಂತ ಕೇಳ್ಕೊಂಡು. ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಇತ್ತೀಚೆಗೆ RSS ಸರಸಂಘ ಚಾಲಕರು 1947 ದೇಶಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ರಾಮ ಮಂದಿರವನ್ನ ಕಟ್ಟದಂತ ಸಂದರ್ಭದಲ್ಲಿ ಅಂತೇಳಿ ಅತ್ಯಂತ ಮುತ್ತಡತನದ ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲನೇದು, ಇನ್ನೊಂದ್ಸರಿ ಮೌನಾಚರಣೆ ಮಾಡಿಸೋದಾ? ಇನ್ನೊಂದ್ಸರಿ ಮೌನಾಚರಣೆ ಮಾಡಿದ್ವಿ, ಜಸ್ಟ್ ಮಾಡಿದ್ವಿ 11 ಗಂಟೆ ಮಾತಾಡ್ತಾರೆ. ದಯಮಾಡಿ ಯಾರು ಗಲಾಟೆ ಮಾಡಬಾರ್ದು, ವೇದಿಕೆ ಮೇಲೆ ಗಲಾಟೆ ಮಾಡಬೇಕು. ಎಲ್ಲ ಬಂಧುಗಳೇ, ಮಹಾತ್ಮ ಗಾಂಧಿರವರ ಪುಣ್ಯಸ್ಮರಣೆ ಮತ್ತು ಹುತಾತ್ಮರ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಸಾಮಾನ್ಯ DK ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಸಾಮಾನ್ಯ ಸಚಿವರು, ನಮ್ಮ ಪಕ್ಷದ ಮುಖಂಡರಾದಂತಹ ಬೋಸ್ರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು, ರಾಜ್ಯಸಭಾ ಸದಸ್ಯರಾದಂತಹ GC ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಸನ್ಮಾನ್ಯ ಉಗ್ರಪ್ಪನವರು, ಸನ್ಮಾನ್ಯ ನಂಜಯ್ಯನ ಮಠರು, ಶ್ರೀಮತಿ ಜಜ್ಜಾನಾಯಕು, ಸನ್ಮಾನ್ಯ ಗುರಿಗೌಡರು, ಸನ್ಮಾನ್ಯ ಮುಳುಗುಂದವರು, ರಾಮಚಂದ್ರಪ್ಪರು ಎಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮನವಿಯನ್ನು ಮಾಡ್ತೇನೆ. ಮೊದಲಿಗೆ ಸನ್ಮಾನ್ಯ ಬೋಸ್ರಾಜ್ ಅವರಿಗೆ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಾರೆ. ಕಾಂಗ್ರೆಸ್ ಉಳಿಸುವ ಉಗ್ರಪ್ಪನವ್ರು ಮಾತಾಡ್ತಿದ್ರು, ಕಂಟಿನ್ಯೂ ಮಾಡಿಸಿದ? ಕಂಟಿನ್ಯೂ ಮಾಡಿಸಿ. ಉಗ್ರಪ್ಪನವ್ರು ಅರ್ಧಂಬರ್ಧ ಉಗ್ರಪ್ಪನವ್ರು ಕಂಟಿನ್ಯೂ ಮಾಡಬೇಕು, ಸ್ವಲ್ಪ ಬೇಗ ಮುಗಿಸ್ಬೇಕು. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ RSS ರಾಷ್ಟ್ರೀಯ ಸರಸಂಘ ಚಾಲಕರು ಮೋಹನ್ ಭಾಗವತ್ರವರು ಈ ಹುತಾತ್ಮರ ತ್ಯಾಗ ಬಲಿದಾನಗಳಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಮತ್ತು ಸಂವಿಧಾನದ ಆಶಯಗಳಿಗೆ, ಮೋರ್ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 51A ಅಪಮಾನ ಮಾಡುವಂತ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947 ಅಲ್ಲ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ದಾರೆ. ಶ್ರೀರಾಮ ಎಲ್ಲೂ ಸಹ ರಾಮಾಯಣದಲ್ಲಿ, ಯಾಕಂದ್ರೆ ನಾನು ರಾಮಾಯಣವನ್ನ
ಪ್ರತಿನಿತ್ಯ 10 ನಿಮಿಷನಾದ್ರೂ ಓದುವಂಥವ್ರು. ದೇವರು ಅಂತೇಳಿ ತನ್ನನ್ನ ತಾನು ವೈಭವಿಸಿಕೊಂಡಿಲ್ಲ. ಅವನೊಬ್ಬ ರಾಜಕುಮಾರನಾಗಿ ಸಣ್ಣ ಸಚ್ಚಾರಿತ್ರತೆಯಿಂದ ಮನುಷ್ಯತ್ವದಿಂದ ದೈವತ್ವವನ್ನ ಪಡೆದಿರ್ತಕ್ಕಂಥವ್ರು. ಆದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಸೇನಾನಿಗಳಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಮಾತನಾಡಿದ್ದಾರಲ್ಲ, ನಾನು ಭಾವಿಸಿದೆ ಈ ದೇಶದ ಉದ್ದಗಲಕ್ಕೂ ಗಾಂಧೀಜಿಯವರ ಅನುಯಾಯಿಗಳಾಗಿರುವಂತ ನಾವು, ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರುವಂತ ನಾವು, ಇದರ ಧ್ವನಿ ವಿರುದ್ಧ ಧ್ವನಿ ಎತ್ತುವಂತವರು ಒಂದು ಕಡೆ ಆದರೆ, ಸಂವಿಧಾನವನ್ನ ಎತ್ತಿಡುತ್ತೇವೆ ಅಂತ ಹೇಳಿ ಯಾರು ವಾಗ್ದಾನವನ್ನ ತೆಗೆದುಕೊಂಡಿದ್ದಾರೆ, ರೈಟ್ ಫ್ರಮ್ ಪ್ರೈಮ್ ಮಿನಿಸ್ಟರ್ ಮತ್ತು ಈ ದೇಶದ ಸಂಸತ್ ಸದಸ್ಯರಿರ್ಬೋದು, ಈ ದೇಶದ ಇನ್ನಿತರ ಶಾಸಕರುಗಳಿರ್ಬೋದು, ಬಹುಶಃ ಈ ರೀತಿಯ ಅಪಮಾನವನ್ನ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಹೋರಾಟ ಮಾಡಿದಂತ ಸೇನಾನಿಗಳ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಅವಹೇಳನ ಹೇಳಿಕೆಯನ್ನ ಕೊಟ್ಟಿರುವಂತಹ RSS ಸರಸಂಘಚಾಲಕರ ಮೇಲೆ ಕೇಸನ್ನ ದಾಖಲು ಮಾಡಿ ಅವರನ್ನ ಒಳಗೆ ಹಾಕಬೇಕಾಗಿತ್ತು. ಬಹುಶಃ ನನಗೆ ಅನ್ಸುತ್ತೆ ಇವತ್ತಿಗೂ ಸಹ ಹಳ್ಳಿಗಳಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಅದರ ವಿರುದ್ಧ ಧ್ವನಿ ಎತ್ತು ಕೇಸ್ಗಳನ್ನು ಹಾಕುವಂತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಯಾರಿವತ್ತು ಸ್ವಾತಂತ್ರ್ಯ ಸೇನಾನಿಗಳ ವಿರುದ್ಧ ಮಾತನಾಡ್ತಾರೆ ಅವರ ಬಾಯಿಗೆ ಬೀಗ ಹಾಕಲಿಕ್ಕೆ ಸಾಧ್ಯತೆ ಇದೆ. ಎರಡನೇದು, ಇವತ್ತು ದೇಶದಲ್ಲಿ 2 ರೀತಿಯ ವಿಚಾರಧಾರೆ ಇದೆ. ಒಂದು ಕಡೆ ಗಾಂಧೀಜಿಯವರ ವಿಚಾರಧಾರೆ, ಇನ್ನೊಂದು ಕಡೆ ನಾಥೂರಾಮ್ ಗೋಡ್ಸೆ ವಿಚಾರಧಾರೆ. ಆ 2 ವಿಚಾರ, ಗಾಂಧೀಜಿಯವರು ತನ್ನ ಕೊನೆಯ ಉಸಿರನ್ನು ಬಿಡಬೇಕಾದ್ರೆ ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳಿ ತಮ್ಮ ಕೊನೆಯ ಉಸಿರನ್ನ ಬಿಡ್ತಾರೆ. ಆದ್ರೆ ನಾಥೂರಾಮ್ ಗೋಡ್ಸೆಯ ಅನುಯಾಯಿಗಳು ಯಾರಿದ್ದಾರೆ, ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋದ್ರ ಮೂಲಕ ಈ ದೇಶದಲ್ಲಿ ಸಂಘರ್ಷ ಮತ್ತು ಕಂದರಕವನ್ನು ಸೃಷ್ಟಿ ಮಾಡತಕ್ಕಂತ ಪ್ರವೃತ್ತಿಯನ್ನ ತೋರ್ತಾ ಇದ್ದಾರೆ. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ನಾವಿವತ್ತು ಗಾಂಧೀಜಿಯವರು ಸೇರಿದಂತೆ ಹುತಾತ್ಮರಿಗೆ ನಾವು ಗೌರವ ಕೊಡೋದಾದಲ್ಲಿ ನಾವು ನಮ್ಮನ್ನ ನಾವು ರೀಡೆಡಿಕೇಟ್ ಮಾಡ್ಕೋಬೇಕು, ಮತ್ತೆ ನಮ್ಮನ್ನ ಪುನರ್ ಸಮರ್ಪಣೆ ಮಾಡಿಕೊಂಡು ಗಾಂಧೀಜಿಯವರ ವಿಚಾರಧಾರೆ ಇರ್ಬೋದು. ನೋಡಿ, ಗಾಂಧೀಜಿಯವರ ಬಗ್ಗೆ ಅನೇಕ ರೀತಿ ಮಾಡ್ತಾರೆ, ಮಾತಾಡ್ತಾರೆ. ನಾನು ಎಲ್ಲವನ್ನು ಹೇಳಿಕ್ಕೆ ಹೋಗುದಿಲ್ಲ, ಒಂದು ಮಾತು ಹೇಳ್ತೇನೆ. ಅವರ ಇಂಗ್ಲೆಂಡಿಂದ ವಾಪಸ್ ಬಂದಾಗ ಇಂಗ್ಲೆಂಡಿನ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅವರು ಬಾರಕ್ಲಾ ಮಾಡೋದಕ್ಕೆ ಒಂದು ಫ್ರೀ ಸೀಟ್ ಕೊಡ್ತೇವೆ, ಯಾರಾದ್ರೂ ಕಳಿಸಿ ಅಂತ ಹೇಳ್ತಾರೆ. ಆಗ ಗಾಂಧೀಜಿಯವರು ಮಾತನಾಡಬೇಕಾದ್ರೆ ಅವರ ಮಗ ರಾಮದಾಸ್ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನೋಡಪ್ಪ ನಿಮ್ಮ ಅಪ್ಪ ಈಗಾಗಲೇ ಬ್ಯಾರಿಸ್ಟರ್ ಆಗಿದ್ದಾರೆ ಗಾಂಧೀಜಿ, ನಿಮ್ಮ ಅಪ್ಪ ನಿನಗೆ ಓದಿಸುವಷ್ಟು ಶಕ್ತಿ ಇದೆ, ಫ್ರೀ ಸೀಟ್ ಯಾಕೆ ನಿನಗೆ ಬೇಕು? ಅಷ್ಟೇ ನೀನು ಒಂದಿಷ್ಟು ದಡ್ಡ ಇದೆಯಾ, ನೀನು ಬೇಡ. ಅಲ್ವಾ ಅಷ್ಟೇ, ರಾಮದಾಸ್ ಅಷ್ಟೇ. ಅದರಲ್ಲೂ ಆ ಪೋರಬಂದರ್ನಲ್ಲಿ ಇದ್ದವನಿದ್ದಾನಲ್ಲ ಹುಡುಗ, ಬಹಳ ಬಡವ ಇದ್ದಾನೆ, ಅವನನ್ನ ಕಳಿಸಿದ್ರೆ ಅವನು ಬ್ಯಾರಿಸ್ಟರ್ ಆಗಿ ಬಂದ್ರೆ ಈ ದೇಶಕ್ಕೆ ಈ ವ್ಯವಸ್ಥೆಗೆ ಒಂದು ಪೂರಕವಾದಂತ ಕೆಲಸ ಆಗುತ್ತೆ ಅಂತ ಹೇಳಿ ಇದು ನಮ್ಮೆಲ್ಲರಿಗೂ ಸಹ ಅತ್ಯಂತ ಮಾರ್ಗದರ್ಶ ಆಗಿರುವಂತಹ ವಿಚಾರ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಎರಡನೇದು, ಸೌತ್ ಆಫ್ರಿಕಾದಲ್ಲಿ ಇರಬೇಕಾದ್ರೆ ಒಂದು 5 kg ಬೆಳ್ಳಿ ಅವರಿಗೆ ಒಂದು ಮೊಮೆಂಟು ಬರುತ್ತೆ. ಮನೆಗೆ ತರ್ತಾರೆ ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿಯವರು. ಅವರ ಹೆಂಡತಿಗೆ ಹೇಳ್ತಾರೆ, ನಾಳೆ ಇದನ್ನ ಟಾಲ್ಸ್ಟಾಯ್ ಫಾರ್ಮ್ಗೆ ಕಳಿಸಬೇಕು ಅಂತ. ಅವರು ಕೆಲಸಗಳಿಗೆ ಹೋಗಿ ವಾಪಸ್ ಬರ್ತಾರೆ, ಟಾಲ್ಸ್ಟಾಯ್ ಫಾರ್ಮ್ ಅಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ, ಎಲ್ಲೋಯ್ತು? ಆವಾಗ ನಂಗೆ ಗೊತ್ತಿಲ್ರಿ ಎಲ್ಲೋಯ್ತು, ಹೋಗ್ರಿ ಅಂತ ಹೇಳಿ ಅವರು ದಬಾಯಿಸ್ತಾರೆ. ಆಗ ಅವರಿಗೆ ಅವರ ಮೇಲೆ ಕೈ ಮಾಡಿ ರಾತ್ರಿ 12 ಗಂಟೆನಲ್ಲಿ ಮನೆಯಿಂದ ಆಚೆ ತಳ್ಳುತ್ತಾರೆ. ಹಾಗೆ ಆ ತಾಯಿ ನಮಸ್ಕಾರ ಮಾಡಿ, ಭಾಷೆ ಗೊತ್ತಿಲ್ಲ, ಬೇರೆ ದೇಶ, ದಯವಿಟ್ಟು ಕೈ ಮುಗಿತೇನೆ, ಬಾಗಿಲು ತೆಗಿ ಕೊಡ್ತೇನೆ ಅಂತ ಹೇಳಿ ಕೊಡ್ತಾರೆ. ಅವರಿಬ್ಬರಿಗೂ ರಾಜಿ ಆದ ಮೇಲೆ ಹೇಳ್ತಾರೆ, ಆಯಮ್ಮ ಹೇಳ್ತಾರೆ, 4 ಮಕ್ಕಳಿದ್ದಾವೆ, ನೀವೇನೋ ದುಡಿಯೋದಿಲ್ಲ, ಇದಕ್ಕೆ ಉಪಯೋಗ ಬರ್ಬೋದು ಅಂತ ತೆಗೆದಿಟ್ಟಿದೆ ಅಂತ.
ಆಗ ಅವರು ಹೇಳ್ತಾರೆ, ಸಾರ್ವಜನಿಕ ಬದುಕಿನಲ್ಲಿ ಬಂದಿರುವಂತ ಈ 5 ಕೆಜಿ ಸಾರ್ವಜನಿಕ ಬದುಕಿಗೆ ಹೋಗಬೇಕೇ ಹೊರತು ಕುಟುಂಬಕ್ಕೆ ಹೋಗಬಾರದು ಅಂತೇಳಿ ಆ ಒಂದು ಮೊಮೆಂಟೋವನ್ನ ಟಾಲ್ಸ್ಟಾಯ್ ಫಾರ್ಮ್ಗೆ ಕಳಿಸಿರ್ತಕ್ಕಂಥದ್ದನ್ನ ಇತಿಹಾಸದ ಕಾಲಘಟ್ಟದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಇವು 2 ಉದಾಹರಣೆ ಹೇಳಿದೆ ಅಂದ್ರೆ, ತ್ಯಾಗಮಯವಾದಂತಹ ಜೀವನ ಗಾಂಧೀಜಿಯವರ ಬದುಕಿನಲ್ಲಿ ಹೇಗಿತ್ತು ಅನ್ನುವಂತ 2 ಉದಾಹರಣೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ಪ್ರಪಂಚ ಕಂಡಂತ ಅತ್ಯಂತ ವಿಚಾರವಂತ ಮಾನವೀಯ ಮೌಲ್ಯಗಳಲ್ಲಿ ಬದ್ಧತೆ ಇದ್ದಂತ ಸ್ವಾತಂತ್ರ್ಯ ಸೇನಾನಿಯಾದಂತಹ ಗಾಂಧೀಜಿಯವರನ್ನ ನಾವು ಮತ್ತೊಬ್ಬರನ್ನ ಈ ದೇಶದ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಗಾಂಧೀಜಿಯವರು ಬಯಸಿದಂತ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಸಮ ಸಮಾಜವನ್ನ ಕಟ್ತಕ್ಕಂಥದಕ್ಕೆ ಕಾಂಗ್ರೆಸ್ಸಿನ ನಾವೆಲ್ಲರೂ ಸಹ ರೀಡೆಡಿಕೇಟ್ ಮಾಡ್ಕೊಳ್ತಕ್ಕಂಥದ್ದೇ ಈ ಹುತಾತ್ಮರ ದಿನ ಆಚರಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಆ ರೀತಿಯಲ್ಲಿ ನಮ್ಮ ಬದುಕು ಸಾಗಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಎಲ್ಲರೂ ನಮಸ್ಕಾರ. ಇಲ್ಲ, ಅವರು ಕ್ಯಾಬಿನೆಟ್ ಇದೆ ಅಂತ ಅವರು ಗೊತ್ತಿದೆ. ನಮ್ಮಿಬ್ಬರು, ನಂದು ಸಬ್ಜೆಕ್ಟ್ ಇದೆ, ಅವ್ರದ್ದು ಸಬ್ಜೆಕ್ಟ್ ಇದೆ. ಬಂಧುಗಳೇ, ನಮ್ಮ ಮಂತ್ರಿಗಳಂತ ಬೋಸರಾಜ್ ಅವರೇ, ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಚಂದ್ರಶೇಖರ್ ಅವರೇ, ಉಗ್ರಪ್ಪನವರೇ, ಗೂಳಿಗೌಡ್ರೆ, ಜಂಜಾನಾಯಕರು, ನಮ್ಮ ರಮೇಶ್ ಬಾಬು, ಎಲ್ಲ ನಮ್ಮ ರಾಮಚಂದ್ರಪ್ಪ ಮತ್ತು ನಂಜೇಮಠ ಎಲ್ಲ ನಾಯಕರುಗಳೆಲ್ಲ ಕೆಳಗಡೆ ಮೇಲ್ಗಡೆ ಚೇರ್ಮನ್ಸ್ ಎಲ್ಲ ಕೂತಿದ್ದೀರಿ. ಸೇವಾದಳ ಕಾರ್ಯಕರ್ತರು ಎಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ಕೂಡ ಇದ್ದೀರಿ. ಈ ವರ್ಷನೇ ಒಂದು ವಿಶೇಷವಾದಂಥ ವರ್ಷ. ಬಹುಶಃ ಭಾರತದ ಇತಿಹಾಸಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮಗಳು, ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಉಳಿಸ್ಲಿಕ್ಕೆ, ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ, ಇವನ್ನೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಮಾಧ್ಯಮದಿಂದ ಹಿಡಿದು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಟ್ಟು 2 ದಿನ ಏನು ಕಾರ್ಯಕ್ರಮವನ್ನು ನಡೆಸ್ತೋ ಬೆಳಗಾವಿನಲ್ಲಿ, ಅದಕ್ಕೆ ರಾಜ್ಯದ ಉದ್ದಗಲೂ ಕೂಡ ಎಲ್ಲ ನಾಯಕರುಗಳು, ಸರ್ಕಾರದ ಮಂತ್ರಿಗಳೆಲ್ಲ ಬೆಂಬಲವಾಗಿ ನಿಂತು ನಮ್ಮ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದು ಕಿರೀಟವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಗಾಂಧೀಜಿಯವರ ಉಸಿರು ಇಲ್ಲೇ ಇರ್ಬೋದು ಇವತ್ತು. ಅವರ ಪ್ರತಿಯೊಂದು ನಡೆ, ನುಡಿ, ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಅದನ್ನ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದರೆ ಬಿಜೆಪಿಯವರು ಗಾಂಧೀಜಿಯವ್ರನ್ನ ಅಳಿಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಇಂಥ ಒಂದು ವಿಚಾರಧಾರೆ, ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್ ಮಾತ್ರ ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಕಾಂಗ್ರೆಸ್ ಮಾತ್ರ ಪ್ರಜಾಪ್ರಭುತ್ವ ಆಗಲಿ, ರಾಷ್ಟ್ರಧ್ವಜ ಆಗಲಿ, ರಾಷ್ಟ್ರಗೀತೆ ಆಗಲಿ ಕೊಡಲಿಲ್ಲ. ಎಲ್ಲರಿಗೂ ಕೊಟ್ಟಂಥದ್ದು, ಎಲ್ಲರೂ ಈ ಸಂವಿಧಾನವನ್ನು ಬಳಸ್ಕೊಂಡಂಥದ್ದು, ಎಲ್ಲರೂ ಸಂವಿಧಾನದ ಫಲವನ್ನ ಈ ಸಂದರ್ಭದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಸೊ ಆದರೆ ಇವತ್ತು 77 ವರ್ಷದ ಹಿಂದೆ ಅವರು ಹುತಾತ್ಮರಾದರು. ನಾವೆಲ್ಲ ಮೌನ ಆಚರಣೆ ಮಾಡ್ತಾ ಇದ್ದೇವೆ. ಅವ್ರು ಕೊಟ್ಟಂತ ಕೊಡುಗೆಯನ್ನ ನಾವು ಇದನ್ನು ಗಮನಿಸಬೇಕು. ಇಡೀ ಪ್ರಪಂಚ ನಾವು ಏನೇ ಮಾಡಿದ್ರು, ಬಿಜೆಪಿಯವರು ಎಷ್ಟೇ ಪ್ರಚಾರ ಮಾಡೋಕ್ಕಾಗದೆ ಹೋದ್ರು ಕೂಡ, ಈ ಗಾಂಧೀಜಿಯವರು ಒಪ್ಪದೆ ಹೋದ್ರು ಕೂಡ, ಕೊನೆಗೆ ಹೋಗಿ ಕೆಳಗಡೆ ಗಾಂಧಿ ಸ್ಟ್ಯಾಚ್ಯೂಯಿಂದನೇ ಕೂತ್ಕೊಂಡು ಹೋರಾಟ ಮಾಡಬೇಕು. ನಮ್ಮನ್ನ ಗಾಂಧಿ ತತ್ವನೇ ಹಿಡಿಬೇಕು. ಬಾಯಲ್ಲಿ ಹೇಳ್ದೇ ಇರ್ಬೋದು, ಕೊನೆಗೆ ಎಲ್ಲರೂ ನಮ್ಮ ಮೇಲೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಗಾಂಧೀಜಿ ಸ್ಟ್ಯಾಚ್ಯೂ ಕೆಳಗಡೆ ಕೂತ್ಕೋಬೇಕು. ಧರಣಿ ಮಾಡ್ಬೇಕಾದ್ರೆ ಗಾಂಧೀಜಿ ಹೇಳ್ಕೊಟ್ಟಿದ್ದು ಧರಣಿ ಮಾಡಬೇಕು ಅಂತ. ಅಂದರೆ ಕಾಂಗ್ರೆಸ್, ಗಾಂಧೀಜಿಯವರು ಕಾಂಗ್ರೆಸ್,
ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರ ಅಧ್ಯಕ್ಷರಾಗ್ಬಿಟ್ರಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಬಿಟ್ರಲ್ಲ ಅಂತ. ಬಿಜೆಪಿಯವರು ಅದನ್ನ ಆಗಿಂದಲೂ ಕೂಡ ಸ್ವಾತಂತ್ರ್ಯಕ್ಕೆ ಏನು ಅವ್ರದ್ದೇನು ತ್ಯಾಗ ಏನಿರಲಿಲ್ಲ. ಈಗ ಬಿಜೆಪಿ ಜೊತೆ ಮಾತಾಡಿ ಅವ್ರ ವಿಚಾರ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಆದರೆ ನೀವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಮನೆಗಳಲ್ಲಾಗಲಿ, ನಮ್ಮ ಮನೆಯಲ್ಲೇ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ, ನಾವು ಕೆಲಸ ಮಾಡೋಂಥ ಜಾಗದಲ್ಲಿ ಎಲ್ಲದರಲ್ಲೂ ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಇವತ್ತಿರೋದು. ಅಹಿಂಸೆ ಮಾತು ಪ್ರತಿಯೊಂದರಲ್ಲೂ ಕೂಡ ಇಡೀ ಪ್ರಪಂಚದ ಎಲ್ಲ ವಿಶ್ವ ನಾಯಕರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಸೊ ಹಂಗೆ ಇವತ್ತು ಅವರೇನು ನನ್ನ ಜೀವನ ನನ್ನ ಸಂದೇಶ ಅಂತ ಏನು ಒಂದು ಕೊಟ್ಟಿದ್ದಾರೆ, ಈಗ ಸರ್ಕಾರ ಕೂಡ ಅದ್ರ ಬಗ್ಗೆ ಈ ವರ್ಷ ಬಜೆಟ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಕಮಿಟಿಯವರು ಏನು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಇಡೀ ವರ್ಷ ಇದನ್ನು ಆಚರಣೆ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಬಾಪು, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ, ಇವು ಮೂರು ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ. ನಾನು ಹಿಂದೆ ಒಂದು ಮಾತನ್ನು ಕೂಡ ಹೇಳಿದ್ದೆ, ಗಾಂಧೀಜಿಯವರ ಮಾತು. ನಾನು ಆಗಾಗ ಅದನ್ನು ಬಳಸ್ಕೊಳ್ತಾ ಇರ್ತೀನಿ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ನಿನ್ನನ್ನು ನೀನೇ ನಿಯಂತ್ರಿಸ್ಬೇಕಾದ್ರೆ ಯೂಸ್ ಯುವರ್ ಬ್ರೈನ್ ಅಂತಾರೆ. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಈ ಉಗ್ರಪ್ಪರು ಕಂಟ್ರೋಲ್ ಮಾಡಬೇಕಾದ್ರೆ ಯೂಸ್ ಯುವರ್ ಹಾರ್ಟ್ ಅಂತಾರೆ. ಅಂದ್ರೆ ಪ್ರೀತಿಯಿಂದ ಗೆಲ್ಲಬೇಕು ಉಗ್ರಪ್ಪನವ್ರನ್ನ ಅಂತ ಅವ್ರು ಹೇಳ್ತಾರೆ. ಟಿಸಿನೂ ಅಷ್ಟೇ. ಇಲ್ಲ ಸರ್, ಹಾರ್ಟು ಬ್ರೈನ್ ಎರಡು ಬೇಕು. ಮೊದಲು ಜಗತ್ತನ್ನ ಬದಲಾಯಿಸ್ಬೇಕಾರೆ ನಗ್ತಾ ನಮ್ಮ ಐಶ್ವರ್ಯ, ಜಗತ್ತನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಮೊದಲು ನಾವು ಬದಲಾವಣೆ ಆಗ್ಬೇಕಂತ. ಫಸ್ಟ್ ದಟ್ ಇಸ್ ವಾಟ್ ಗಾಂಧಿ, ಫಸ್ಟ್ ಯುವರ್ ಸೆಲ್ಫ್. ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಕಾಂಗ್ರೆಸ್, ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂತಿದ್ದೀವಿ. ನಿಮ್ಮ ಬದುಕಿನಲ್ಲಿ ನಾವೇ ಇದು ಪ್ರತಿಯೊಂದು ದಿನಕ್ಕೂ ಕೂಡ ನಮ್ಮ ಈ ತತ್ವ, ನಿಮ್ಗಿರೋ ಶಕ್ತಿ ಬೇರೆ ಯಾರು. ಈ ಬ್ಯಾಡ್ನ ಬಿಜೆಪಿಯವ್ರು ಹಾಕೊಳ್ಳಲ್ಲ. ದೋ ನ್ಯಾಷನಲ್ ಫ್ಲಾಗ್ ಇದ್ರು, ಗಾಂಧೀಜಿ ಇದ್ರು, ಬಿಸಿನ ಅವ್ರು ಹಾಕೊಳಕ್ ಹೋಗಲ್ಲ. ಅವ್ರು ಹಾಕೊಳ್ಳೋದೇ ಬೇರೆ. ಜೈಲಲ್ಲಿದ್ದಾಗ ಎಲ್ಲ ಅವರು ಎಲ್ಲ ಏನೋ ಬರ್ಕೊಟ್ಬಿಟ್ಟಿದ್ದಾರೆ. ಅವರೆಲ್ಲ ದಿ ಕಾಂಟ್ ರೈಸ್. ಅದಕ್ಕೆ ಅವರು ಡಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಂಗೆ ಮೌನದಿಂದನೂ ಬೇಕಾದಷ್ಟು ಸಂದೇಶ ಇದೆ. ಅದಕ್ಕೆ ಗಾಂಧೀಜಿಯವರು ಯಾವತ್ತೂ ಮೌನವಾಗಿ ಜ್ಞಾನವನ್ನು ಮಾಡ್ತಾ ಇರೋಂಥದ್ದು. ಸೊ ವಿದೇಶಿ ಸ್ವದೇಶಿ ಅವತ್ತಿನ ಕಾಲದಲ್ಲಿ, ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಮಾಡಬೇಕು, ಭಾರತ ಏನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅವತ್ತೇ ಹೇಳಿದ್ದಾರೆ ಗಾಂಧೀಜಿಯವರು. ಅದಕ್ಕೆ ಇಲ್ಲೇ ಮಾಡಿ ನಮ್ಮ ರೂರಲ್ ಆರ್ಟಿಸಾನ್ಸ್ ಮತ್ತೊಂದು, ಅವತ್ತೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟೊತ್ತೇ ಇಲ್ಲೇ ಇಲ್ಲ. ಸೊ ಎಲ್ಲ ಜಾತಿ ಬಗ್ಗೆನೂ ಕೂಡ ಅವರು ಪ್ರೀತಿನ ತೋರಿಸ್ತಾ ಇದ್ರು. ಶಿವನ ಧ್ಯಾನ, ರಾಮನ ತ್ಯಾಗ, ಬುದ್ಧನ ಪ್ರೀತಿ, ಯೇಸುವಿನ ಸಹನೆ, ಮೊಹಮ್ಮದ್ ಪೈಗಂಬರ್ ಅವರ ಮಾನವೀಯತೆ, ಇವೆಲ್ಲನೂ ಕೂಡ ಅಳವಡಿಸ್ಕೊಳ್ಬೇಕು ಅಂತಲೇ ಮಹಾತ್ಮ ಗಾಂಧೀಜಿಯವರು ಅವತ್ತು ನಮಗೆ ಹೇಳ್ಕೊಟ್ಟಂಥ ಒಂದು ಪ್ರತಿರೂಪ. ಇದ್ರ ಪ್ರತಿರೂಪನೇ ಮಹಾತ್ಮ ಗಾಂಧೀಜಿಯವರು. ಹಂಗೆ ಇವತ್ತು ನಮ್ಮ ಜೊತೆ ಮಹಾತ್ಮ ಗಾಂಧೀಜಿಯವರು ಇಲ್ಲದೆ ಇರ್ಬೋದು. ನಾವು ಕಾಂಗ್ರೆಸ್ಸಿಗರು ಇಡೀ ವರ್ಷ ನಾನು ACC ಅಧ್ಯಕ್ಷರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ತಾಲೂಕಿನಲ್ಲೂ ನಾವೇನು ಬೆಳಗಾವಿನಲ್ಲಿ ನಾವು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ ಏನು ನಾವು ಕಾರ್ಯಕ್ರಮನ ನಮ್ಮ ACC ಘೋಷಣೆ ಮಾಡೋದು, ಅದನ್ನು ಈ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಉಳಿಸ್ಕೊಂಡು ನಾವು ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಕೆಲಸನ ನಾವು ಮಾಡಬೇಕಾಗಿದೆ. ಸೊ ಅದರಿಂದ ಇದರಲ್ಲಿ ಹೆಜ್ಜೆಯಲ್ಲಿ ನಾವು ಹಾಕ್ಕೊಂಡು ಹೋಗೋಣ. ಈ ದೇಶ ಹೋರಾಟವನ್ನು ಮಾಡಿ, ದೇಶಕ್ಕೆ ಕಾಂಗ್ರೆಸ್ಸಿಗರು ಎಲ್ಲ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ತಮಗೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದೆ, ಯಾಕೆಂದರೆ ಸ್ವಲ್ಪ ಮಧ್ಯ ಒತ್ತಡ ಬೇರೆ ಬೇರೆ ಇತ್ತು. ಚೀಫ್ ಮಿನಿಸ್ಟ್ರು ಬಂದೋದ್ರು, ಯಾಕೆಂದರೆ ಅವರು ಅಲ್ಲಿ ಹೊತ್ತು ಅವರು ಪ್ರಮಾಣ
ಅಥವಾ ಅಲ್ಲೂ ಕೂಡ ಆಚರಣೆ ಮಾಡೋದಕ್ಕೂ ಈಗ ಕ್ಯಾಬಿನೆಟ್ ಕೂಡ ಅಂದು ಕಾಲಿಗೆ ನಮಗೆ ಕ್ಯಾಬಿನೆಟ್ ಫಿಕ್ಸ್ ಆಗಿತ್ತು. ಸೊ ನಾನು ಪಕ್ಷದ ಅಧ್ಯಕ್ಷನಾಗಿ ಈ ಕೆಲಸ ಮಾಡಬೇಕು. ನಾನು ನಾಳೆ ಬೆಳಿಗ್ಗೆ ದೆಹಲಿಗೆ ಎರಡು ದಿನ ಎಲೆಕ್ಷನ್ಗೆ ಹೋಗ್ತಾ ಇದ್ದೀನಿ, ಹೋಗಲೇಬೇಕು ಕಂಪಲ್ಸರಿ. 2ನೇ ತಾರೀಕು ಚನ್ನಪಟ್ಟಣಕ್ಕೆ ನೀವೆಲ್ಲ ಬಂದು ಕೆಲಸ ಮಾಡಿದ್ದೀರಿ. ಮತದಾರರಿಗೆ ಅಭಿನಂದನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ 2ನೇ ತಾರೀಕು ಚನ್ನಪಟ್ಟಣದಲ್ಲಿ. ಮುಂದಕ್ಕಿತ್ತು ಬಾಳಗಾಮ್ ಸೆಷನ್ ಇರೋದ್ರಿಂದ ನಾವು ಮುಂದಕ್ಕೆ ಹಾಕ್ತೋ. ಆ ಕಾರ್ಯಕ್ರಮ ಕೂಡ 2ನೇ ತಾರೀಕಿದೆ. ಯಾರು ಬಂದು ಕೆಲಸ ಮಾಡಿದ್ದೀರಿ, ದುಡಿದಿದ್ದೀರಿ, ತಾವೆಲ್ಲ ಬರಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಒಂದು ವಿಶ್ವಾಸ ಇರಲಿ, ನಿಮ್ಮ ಪಕ್ಷ ಈ ದೇಶದ ಇತಿಹಾಸ ತಂದಂಥ ಪಕ್ಷ. ಇದನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಯಾವ ಕಾರಣಕ್ಕೂ ನಿಮ್ಮ ಧೈರ್ಯವನ್ನು ನೀವು ಕಳ್ಕೊಳ್ಳುವಂಥದ್ದು ಬೇಡ. ಮುಂದಕ್ಕೆ ಈ ಪಕ್ಷ ಈ ಮಾತ್ರ ಭವಿಷ್ಯ ಈ ದೇಶಕ್ಕೆ. ಇದು ನಿಮ್ಮ ತಲೆಯಲ್ಲಿರಲಿ. ಕೂತ್ಕೊಳ್ರಿ, ದೇವ್ರ ಕೂತಂಗೆ ಕೂತ್ಕೊಳ್ಳಿ, ಗಾಂಧೀಜಿಯವ್ರ ಕೂತಂಗೆ ಕೂತ್ಕೊಳ್ಳಿ. ಇಷ್ಟು ಹೇಳಿ ತಮಗೆಲ್ಲರೂ ಕೂಡ ಒನ್ಸಿ ತಾವೆಲ್ಲ ಏನೇ ಕೆಲಸ ಇದ್ರೂ ಕೂಡ ಬಂದು ಈ ಒಂದು ಗೌರವನ ಸಲ್ಲಿಸುವಂಥ, ಆತ್ಮಕ್ಕೆ ಶಾಂತಿ ಸಿಗುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡದಕ್ಕೆ ತಮ್ಮ ಒನ್ಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ದಿನಾಚರಣೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ನಾಯಕರಿಗೆ ಧನ್ಯವಾದಗಳು. ಮಾಧ್ಯಮದ ನನಗೆ ಇದನ್ನ